इस देश में रहना होगा, वंदे मातरम कहना होगा। ಈ ದೇಶನಾಗ ನೀವು ಇರಬೇಕಾದ್ರೆ ಒಂದೇ ಮಾತ್ರ ಅನ್ಬೇಕು, ರಾಷ್ಟ್ರಪಿತ ಅಲ್ಲ ನಮ್ಮದು. ಪಾಕಿಸ್ತಾನದ ರಾಷ್ಟ್ರಪಿತ ಗಾಂಧಿ, ನಮ್ಮ ದೇಶದ ರಾಷ್ಟ್ರಪಿತ ನಾವು ಒಪ್ಪಿಗೋದಿಲ್ಲ. ನೆಹರೂನ ನಮ್ಮ ಪ್ರಧಾನ. ಅವ್ರ ಲಗ್ನ ಆಗ್ತಾರೆ, ಒಂದು 3-4 ಮಕ್ಕಳನ್ನ ತೆಗಿತಾರೆ, ತಲಾಕ್ ಕೊಡ್ತಾರೆ, ಮತ್ತೊಂದು ಲಗ್ನ ಆಗ್ತಾರೆ. ನಾವು ಒಂದೇ ಲಗ್ನ ಆಗಿ ಒದ್ದೆ ಆಗ್ತಿರ್ತೀವಿ. ಎರಡು ಆಗೋಣ ಯಾರಿಗೂ ಗೊತ್ತಿಲ್ಲ, ಆಪರೇಷನ್ ಮಾಡ್ತಾರೆ. ಅವ್ರ 5 ಆಗ್ತಾರೆ, 25 ಹರಡು ಎಲ್ಲ ಬಿಟ್ಟಿರ್ತಾರೆ. ಅಲ್ಲಿ ನಾವು ಇದೇ ರೀತಿ ಹೋದ್ರೆ 20 ವರ್ಷ ಭಾರತ ಆಗಿ ಉಳಿದಿಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇವತ್ತು ನಾವು ಸ್ಮರಣೆ ಮಾಡಕ್ ಹೋಗ. ಅಂಬೇಡ್ಕರ್ ಅವರು ಒಂದು ಪುಸ್ತಕ ಬರೆದಾರೆ. ಏನ್ ಹೇಳ್ತಾರೆ, ಪಾರ್ಟಿಷನ್ ಆರ್ ಪಾಕಿಸ್ತಾನ್. ಅದ್ರ ಹೇಳ್ತಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಭಾರತ ವಿಭಜನೆ ಕಾಲದಲ್ಲಿ ನೆಹರು ಮತ್ತು ಗಾಂಧಿ ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ, ಭಾರತವನ್ನ ವಿಭಾಗ ಮಾಡೋದೇ ಆದರೆ ಭಾರತದಲ್ಲಿರುವಂತಹ ಕೊನೆಯ ಮುಸಲ್ಮಾನ ಪಾಕಿಸ್ತಾನ ಹೋಗಬೇಕು, ಪಾಕಿಸ್ತಾನ ಭಾಗದಲ್ಲಿರುವಂತಹ ಹಿಂದೂಗಳು ದಲಿತರು ಎಲ್ಲ ಭಾರತಕ್ಕೆ ಬರಬೇಕು, ಅಂದ್ರೆ ಶಾಂತಿ ಇರ್ತದೆ. ಇಲ್ಲಿ ಕಂದ್ರ ಅವ್ರೆ ಅವರು ಗಾಂಧಿ ಮಾಡೋರೇ ಯಾವಾಗ 1944 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಪುಣ್ಯಾತ್ಮ ನಾವು ನೆನೆಸ್ಬೇಕು. ಯಾರ್ಯಾರು ಪಾಲ ಪೂಜೆ ಮಾಡ್ತೀವಿ ನಾವು ಅಂಬೇಡ್ಕರ್ ಅವರು ದೂರ ಇಡಬಾರ್ದು. ನಾವು ದಲಿತ ನಾಯಕ ಅಲ್ಲ, ಇಡೀ ಭಾರತದ ನಾಯಕ. इस देश में रहना होगा, वंदे मातरम कहना होगा. ಈ ದೇಶನಾಗ ನೀವು ಇರಬೇಕಾದ್ರೆ ಒಂದೇ ಮಾತ್ರ ಅನ್ಬೇಕು, ರಾಷ್ಟ್ರಪಿತ ಅಲ್ಲ ನಮ್ಮದು. ಪಾಕಿಸ್ತಾನದ ರಾಷ್ಟ್ರಪಿತ ಗಾಂಧಿ, ನಮ್ಮ ದೇಶದ ರಾಷ್ಟ್ರಪಿತ ನಾವು ಒಪ್ಪಿಗೋದಿಲ್ಲ. ನೆಹರೂನ ನಮ್ಮ ಪ್ರಧಾನ. ಅವ್ರ ಲಗ್ನ ಆಗ್ತಾರೆ, ಒಂದು 3-4 ಮಕ್ಕಳನ್ನ ತೆಗಿತಾರೆ, ತಲಾಕ್ ಕೊಡ್ತಾರೆ, ಮತ್ತೊಂದು ಲಗ್ನ ಆಗ್ತಾರೆ. ನಾವು ಒಂದೇ ಲಗ್ನ ಆಗಿ ಒದ್ದೆ ಆಗ್ತಿರ್ತೀವಿ. ಎರಡು ಆಗೋಣ ಯಾರಿಗೂ ಗೊತ್ತಿಲ್ಲ, ಆಪರೇಷನ್ ಮಾಡ್ತಾರೆ. ಅವ್ರ 5 ಆಗ್ತಾರೆ, 25 ಹರಡು ಎಲ್ಲ ಬಿಟ್ಟಿರ್ತಾರೆ. ಅಲ್ಲಿ ನಾವು ಇದೇ ರೀತಿ ಹೋದ್ರೆ 20 ವರ್ಷ ಭಾರತ ಆಗಿ ಉಳಿದಿಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇವತ್ತು ನಾವು ಸ್ಮರಣೆ ಮಾಡಕ್ ಹೋಗ. ಅಂಬೇಡ್ಕರ್ ಅವರು ಒಂದು ಪುಸ್ತಕ ಬರೆದಾರೆ. ಏನ್ ಹೇಳ್ತಾರೆ, ಪಾರ್ಟಿಷನ್ ಆರ್ ಪಾಕಿಸ್ತಾನ್. ಅದ್ರ ಹೇಳ್ತಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಭಾರತ ವಿಭಜನೆ ಕಾಲದಲ್ಲಿ ನೆಹರು ಮತ್ತು ಗಾಂಧಿ ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ, ಭಾರತವನ್ನ ವಿಭಾಗ ಮಾಡೋದೇ ಆದರೆ ಭಾರತದಲ್ಲಿರುವಂತಹ ಕೊನೆಯ ಮುಸಲ್ಮಾನ ಪಾಕಿಸ್ತಾನ ಹೋಗಬೇಕು, ಪಾಕಿಸ್ತಾನ ಭಾಗದಲ್ಲಿರುವಂತಹ ಹಿಂದೂಗಳು ದಲಿತರು ಎಲ್ಲ ಭಾರತಕ್ಕೆ ಬರಬೇಕು, ಅಂದ್ರೆ ಶಾಂತಿ ಇರ್ತದೆ. ಇಲ್ಲಿ ಕಂದ್ರ ಅವ್ರೆ ಅವರು ಗಾಂಧಿ ಮಾಡೋರೇ ಯಾವಾಗ 1944 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಪುಣ್ಯಾತ್ಮ ನಾವು ನೆನೆಸ್ಬೇಕು. ಯಾರ್ಯಾರು ಪಾಲ ಪೂಜೆ ಮಾಡ್ತೀವಿ ನಾವು ಅಂಬೇಡ್ಕರ್ ಅವರು ದೂರ ಇಡಬಾರ್ದು. ನಾವು ದಲಿತ ನಾಯಕ ಅಲ್ಲ, ಇಡೀ ಭಾರತದ ನಾಯಕ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.